ಹಣ ಗೋವಿಂದ ಕೂಡ ಸೈಟ್ ಗೋವಿಂದ ಸಿದ್ದರಾಮಯ್ಯ ಅಂದ್ರೆ ಸಾಕು ಸ್ವಪಕ್ಷ ಸೇರಿದಂತೆ ವಿಪಕ್ಷಗಳ ಪಾಲಿಗೂ ಅವರು ಖಡಕ್ ಸಿಎಂ. ಯಾಕಂದ್ರೆ ಸದ್ಯ 2ನೇ ಬಾರಿ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರು ಈ ಹಿಂದೆ ಯಾವುದೇ ಹಗರಣ ಮತ್ತು ಭ್ರಷ್ಟಾಚಾರ ಇಲ್ಲದೆ ಕ್ಲೀನ್ ಆಡಳಿತ ಕೊಟ್ಟವರು. ಇದನ್ನ ಬಿಜೆಪಿ ನಾಯಕರು ಕೂಡ ಒಪ್ಪಿಕೊಳ್ತಾರೆ. ಆದ್ರೆ ಅದ್ಯಾಕೋ ಏನೋ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣಗಳ ಮಾತುಗಳು. ಅವರ ಕ್ಯಾಬಿನೆಟ್ ಮಂತ್ರಿಗಳ ತಲೆದಂಡ ಈ ರೀತಿಯ ಆರೋಪಗಳ ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯ ಅವರಿಗೆ ಭಾರೀ ಕಂಟಕ ತಂದಿದೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಅಧಿವೇಶನದಲ್ಲಿ ಹೇಗಪ್ಪ ಕಟ್ಟಿ ಹಾಕೋದು ಅಂತ ಚಿಂತೆಯಲ್ಲಿ ಇದ್ದ ವಿಪಕ್ಷಗಳಿಗೆ ಇದೀಗ ಭಾರೀ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಇದಕ್ಕೆ ಖಡಕ್ ಸಿದ್ದರಾಮಯ್ಯ ಅವರು ಕೂಡ ಮೆತ್ತಗಾಗಿದ್ದಾರೆ. ಅರೆ ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ತಮಟೆ ಮತ್ತು ತಾಳ ಹಿಡಿದು ಗೋವಿಂದ ಗೋವಿಂದ 187 ಕೋಟಿ ಗೋವಿಂದ ಅಂತ ಕೇಸರಿ ಕಲಿಗಳು ಇದೀಗ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿದ್ದಾರೆ. ರಾಗಬದ್ಧವಾಗಿ ಹಾಡುತ್ತಾ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದು ಇದೀಗ ರಾಜ್ಯದ ಜನರ ಗಮನ ಸೆಳೀತಾ ಇದೆ. ಹಗರಣಗಳ ಗದ್ದಲ ಗಲಾಟೆಗೆ ಸಾಕ್ಷಿಯಾಗಿರೋ ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ರಾತ್ರಿ ಭಜನೆಯ ಸದ್ದು ಮೊಳಗಿತ್ತು. ಅಧಿವೇಶನದಲ್ಲಿ ಮುಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿಲ್ಲ ಅಂತ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿ ಗೋವಿಂದ ಗೋವಿಂದ ಅಂತ ವಿಧಾನಸಭೆ ಮೊಗಸಾಲೆಯಲ್ಲಿ ತಾಳ ಮೇಳ ಹಿಡಿದು ಅಹೋರಾತ್ರಿ ಧರಣಿಗೆ ಕೂತಿದ್ದಾರೆ. ಹೀಗಾಗಿ ನಿನ್ನೆ ರಾತ್ರಿ ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರ ವಿಧಾನಸೌಧದ ಮೊಗಸಾಲೆಯಲ್ಲಿ ಹೈಡ್ರಾಮಾ ನಡೆದಿದೆ. ಬಿಜೆಪಿಯ ನಾಯಕರು ಕೈಯಲ್ಲಿ ತಾಳ ಬಾಯಲ್ಲಿ ರಾಗ ಹಾಡಿದ್ದಾರೆ. ದೇವಸ್ಥಾನದಲ್ಲಿ ಭಜನೆಯನ್ನ ಮಾಡಿದಂತೆ ಇವರು ಭಜನೆ ಮಾಡಿದ್ದಾರೆ. ರಾತ್ರಿ ಇಡೀ ವಿಧಾನಸೌಧದಲ್ಲಿ ಧರಣಿ, ಭಜನೆ, ಮಾತುಕತೆ, ನ್ಯೂಸ್ ನೋಡೋದು, ಘೋಷಣೆ ಕೂಗುವುದು, ಹಾಡು ಹಾಡೋದು ಹೀಗೆ ಅನೇಕ ಸ್ವಾರಸ್ಯಕರ ಘಟನೆಗಳಿಗೆ ಬಿಜೆಪಿಯ ಅಹೋರಾತ್ರಿ ಧರಣಿ ಸಾಕ್ಷಿಯಾಯಿತು. ಇನ್ನು ವಿಪಕ್ಷ ನಾಯಕ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ
ಅಹಿಂದ ನಾಯಕರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾಕೆ ಹೊತ್ತು ಅಹಿಂದ ಬಗ್ಗೆ ಅವರ ಕಳಕಳಿ ಕಡಿಮೆ ಆಗಿದೆ. 3 ಹಗರಣಗಳು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯನ್ನು ಲೂಟಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮೈಸೂರಿನ ಮೂಡನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 4,000 ರೂಪಾಯಿ ಹೆಚ್ಚು ನಿವೇಶನಗಳನ್ನು ಬೇಕಾಬಿಟ್ಟಿ ಮನಸೋ ಇಚ್ಛೆ ಅವರ ಹಿಂಬಾಲಕರಿಗೆ, ರಾಜಕೀಯ ಪುಡಾರಿಗಳಿಗೆ ಅಷ್ಟೇ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರಿಗೆ, ಅವರ ಧರ್ಮಪತ್ನಿಗೂ ಕೂಡ 14 ನಿವೇಶನಗಳನ್ನು ಕೊಟ್ಟೋದ್ರ ಮೂಲಕ ಬಡವರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. ಒಟ್ಟಿನಲ್ಲಿ ಮುಂಗಾರು ಅಧಿವೇಶನದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿರೋ ಹಗರಣಗಳು ರಾತ್ರಿ ಭಜನೆ ಘೋಷಣೆಯ ಹೈಡ್ರಾಮಕ್ಕೂ ಸಾಕ್ಷಿಯಾಯಿತು. ಗೋವಿಂದ ಗೋವಿಂದ ಅಂತ ಗದ್ದಲ ಮಾಡಿದ ಬಿಜೆಪಿ ನಾಯಕರು ಬಳಿಕ ಸೋಫಾ ಏರಿ ಮಲಗಿ ನಿದ್ರೆಗೆ ಜಾರಿದ್ರು. ಇನ್ನು ಇಂದು ಈ ಧರಣಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು.